ಪ್ರಪಂಚದ ಮೊಟ್ಟ ಮೊದಲ ಕ್ಯಾಮ್ರಾ ಕಂಡುಹಿಡಿದಿದ್ದು ಯಾರು ಅಂತ ಕೇಳಿದ್ರೆ ಗೂಗಲ್ ಹೇಳುತ್ತೆ 1826ರಲ್ಲಿ ಜೋಸೆಫ್ ನೈಸ್ ಫೋರ್ ನೈಸ್ ಅಂತ. ಕಟು ಸತ್ಯ ಏನು ಅಂದ್ರೆ ಪಾಶ್ಚಿಮಾತ್ಯರು ಇನ್ನು ಕಣ್ಣು ಬಿಡೋದಕ್ಕಿಂತ ಶತಮಾನಗಳಷ್ಟು ಮುಂಚೆನೆ ಭಾರತೀಯರು ಎಕರೆಗಟ್ಟೆ ಪ್ರದೇಶದಲ್ಲಿ ಕ್ಯಾಮ್ರಾವನ್ನ ಕಟ್ಟಿಸಿದ್ರು. ಎಸ್ ಸ್ನೇಹಿತರೆ, ಅದು ಕ್ಯಾಮ್ರಾ ಅಲ್ಲ, ದೇಗುಲ. ಈ ದೇಗುಲದಲ್ಲಿದೆ ಬೆಳಕಿನ ವಕ್ರೀಭವನದ ತಂತ್ರಜ್ಞಾನ. ಈ ಅಚ್ಚರಿಯ ತಂತ್ರಜ್ಞಾನ ನಿಮಗೆ ನೋಡಲು ಸಿಗೋದು ನಮ್ಮ ಹಂಪಿಯ ವಿರೂಪಾಕ್ಷ ದೇವಾಲಯದಲ್ಲಿ. ಬಟ್ ಆ ಹೋಲಲ್ಲಿ ಕ್ಯಾಮ್ರಾ ಇಲ್ಲ, ಲೆನ್ಸ್ ಇಲ್ಲ, ಗ್ಲಾಸ್ ಇಲ್ಲ, ನ್ಯಾಚುರಲ್ ಬೀಳ್ತಾ ಇದೆ. ಇಲ್ಲಿವರೆಗೂ ಆ ಶ್ಯಾಡೋ ಹೆಂಗ್ ಬೀಳುತ್ತೆ ಅಂತೇಳಿ ಯಾವ ವಿಜ್ಞಾನ ಕಂಡಿಡಕ್ಕಾಗಿಲ್ಲ. ಬಟ್ ಈಗಿನ ಏನ್ ಅಂದ್ರೆ ಬೆಳಕಿನ ವಕ್ರೀಭವನ ಅಂತ ಕರೀತಾರೆ. ಬೆಳಗಿನ ಸಂಜೆವರೆಗೂ ಯಾವ ಟೈಮಲ್ಲಿ ಬಂದ್ರು ಆ ಸೈಜ್ ಮಾತ್ರ ಅಷ್ಟೇ ಇರುತ್ತೆ. ಜಾಸ್ತಿ ಆಗೋದು ಕಮ್ಮಿ ಆಗೋದು ಯಾವಾಗ ಆಗೋದಿಲ್ಲ. ಕಪ್ಪಾಗಿ ಕಾಣುತ್ತೆ, ಬ್ಲಾಕ್ ಕಾಣುತ್ತೆ ಫುಲ್ಲು. ಇದು ಬೆಳಗಿನ ಸಂಜೆವರೆಗೂ ಯಾವ ಟೈಮಲ್ಲಿ ಬಂದ್ರು ಈ ಸೈಜ್ ಮಾತ್ರ ಜಾಸ್ತಿ ಆಗಲ್ಲ, ಕಮ್ಮಿ ಆಗಲ್ಲ, ಇಷ್ಟೇ ಇರುತ್ತೆ. ಯಾವ ಟೈಮಲ್ಲೇ ಬಂದು ನೋಡಿ, ಸಂಜೆ 6 ಗಂಟೆವರೆಗೂ ಯಾವ ಟೈಮಲ್ಲೇ ಬಂದ್ರು ಈ ಗೋಪುರದ ನೆರಳು ಕಂಡೆ ಕಾಣುತ್ತೆ. ಅದಕ್ಕೆ ಅಲ್ವಾ ಹೇಳೋದು, ನಮ್ಮ ಸನಾತನ ಭಾರತ ಜ್ಞಾನದ ಭಂಡಾರ. ಅವರ ಒಂದೊಂದು ಕೊಡುಗೆಯು ಅಚ್ಚರಿಗಳ ಸಂತೆ.